ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ರಂಗನಾಥ್ ಅವರು ಪೂಜೆ ಮಾಡಿ ಆಚೆ ಬರ್ತಾರೆ. ಮೀನಂಗೆ ಕೇಳ್ತಾರೆ, ಎಲ್ಲಮ್ಮ ಸೂರ್ಯ ಅಂತ ಹೇಳಿದಾಗ ರೆಡಿ ಆಗ್ತಿದ್ದಾರೆ ಮಾವ ಅಂತ ಹೇಳ್ತಾರೆ. ಸ್ವಲ್ಪ ಎಲ್ಲರ ಜೊತೆ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಟೈಮಲ್ಲಿ ರೂಮಿಂದ ಮನೋಜ್, ರೋಹಿಣಿ ಇಬ್ಬರು ಕೂಡ ಬರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಮನೋಜ್ ಬಾರಪ್ಪ ಇಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ, ಏನಪ್ಪ ಎಲ್ಲರಿಗೂ ಕೂರಿಸಿದೀಯ, ಏನು ಸಮಾಚಾರ ಅಂತ ಹೇಳ್ಬಿಟ್ಟು ಮನೋಜ್ ಕೇಳಿದಾಗ, ಆಗ ಲಕ್ಕಿ ಹೇಳ್ತಾರೆ, ಬಾರಪ್ಪ ಇಲ್ಲಿ ನಿಮ್ಮಪ್ಪ ಮಾತಾಡ್ತಾರೆ, ಆಮೇಲೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ ಬರ್ತಾನೆ. ಸೂರ್ಯ ಬಂದ್ಬಿಟ್ಟು, ಏನಪ್ಪ ಎಲ್ಲರೂ ಕೂರಿಸ್ಕೊಂಡಿದ್ಯಾ, ಏನು ಸಮಾಚಾರ ಅಂತ ಹೇಳಿ ಕೇಳ್ತಾರೆ. ಇಲ್ಲಪ್ಪ, ನಾನು ಒಂದು ಯೋಚನೆ ಮಾಡಿದ್ದೀನಿ, ಅದನ್ನು ಎಲ್ಲರ ಹತ್ರನೂ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ, 2 ರೂಮ್ ಇತ್ತು, ನಿಮಗೆ ಮದುವೆ ಆಗಿರಲಿಲ್ಲ, ಹೇಗೋ 3 ಜನ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ. ಈಗ 3 ಜನಕ್ಕೂ ಮದುವೆ ಆಗಿದೆ, 3 ಸಂಸಾರ ಅನ್ನೋದಾಗಿದೆ. ಆದರೆ ಸೂರ್ಯ ಮೀನಾ ಇದುವರೆಗೂ ಆಚೆನೇ ಮಲಗ್ತಾ ಇದ್ದಾರೆ. ಒಳಗಡೆ ಮಲ್ಕೊಳ್ಳಿ, ನಾನೇ ಆಚೆ ಮಲಗ್ತೀನಿ ಅಂದರೆ ಯಾವಾಗ ನೋಡಿದ್ರು, ಇಲ್ಲಪ್ಪ ನೀನು ಆರೋಗ್ಯ ಸಮಸ್ಯೆ ಇದೆ, ನೀನು ಮಲ್ಕೋ ಅಂತ ಹೇಳ್ಬಿಟ್ಟು ನನಗೆ ಒಳಗಡೆ ಮಲಗಿಸಿ ಅವ್ರು ಆಚೆನೇ ಮಲ್ಕೋತಾರೆ. ನೋಡೋ ಜನ ಏನು ತಿಳ್ಕೊತಾರೆ, ಹಾಗಾಗಿ ನಾನು ಸೂರ್ಯಂಗೂ ಮೀನಾಗೂ ಒಂದು ರೂಮ್ ಕಟ್ಸೋಣ ಅಂತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ಬೇಡಪ್ಪ, ಈಗ ಹೇಗೋ ಹಾಲಲ್ಲೇ ಮಲ್ಕೋತಾ ಇದ್ದೀವಲ್ಲ, ನಾವು ಆ ಥರನೇ ಮಲ್ಕೋತೀವಿ, ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಕ್ಕಿ ಹೇಳ್ತಾರೆ, ಸುಮ್ಮನೆ ಇರೋ ಸೂರ್ಯ, ನಿಮ್ಮ ಅಮ್ಮನ ಬಾಯಿ ಥರನೇ ನಿನ್ನ ಬಾಯಿ, ಸುಮ್ಮನೆ ಇರೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಬೈತಾರೆ ಲಕ್ಕಿ. ರಂಗನಾಥ್ ಅವ್ರು ಹೇಳ್ತಾರೆ, ಎಕ್ಸ್ಟ್ರಾ ಒಂದು ರೂಮ್ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಥರ ಹೇಳಿದ ತಕ್ಷಣ ಮನೋಜ್ ಹೇಳ್ತಾನೆ, ಅಪ್ಪ ಹಾಗಿದ್ರೆ ಆ ರೂಮ್ ಯಾರಿಗಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಮನೋಜ್ ಆ ಥರ ಹೇಳಿದ ತಕ್ಷಣ ಸೂರ್ಯ, ಲೇ ಪೆಂಗ್ಯ, ಇನ್ನೂ ಅಪ್ಪ ಈಗ ತಾನೇ ಹೇಳ್ತಾ ಇದ್ದಾರೆ, ಅಲ್ಲೇ ರೂಮ್ ಯಾರಿಗೆ ಅಂತ ಕೇಳ್ತಿದ್ಯಲ್ಲ, ಅಲ್ಲ ಕಣೋ ಬರೀ ರೂಮ್ ಅಂತಿರ್ತೀಯಲ್ಲ, ಯಾಕೆ ರೂಮ್ ಹುಡ್ಕೋದ್ರಲ್ಲೇ ಇರ್ತೀಯಲ್ಲ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ನಾನೀಗ ರೂಮ್ ಕಟ್ಟಬೇಕಂತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಂಗನಾಥ್ ಅವ್ರು ಆ ಥರ ಹೇಳಿದ ತಕ್ಷಣ ಶ್ರುತಿ ಹೇಳ್ತಾಳೆ, ಮಾವ ಈ ಕಟ್ತೀರಾ, ಒಂದು ಹಾಲು ಕಿಚನು ಬಾತ್ರೂಮ್ ಕಟ್ಟಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ, ರೀ ಶ್ರುತಿ ಹೇಳೋದು ಐಡಿಯಾ ಚೆನ್ನಾಗಿದೆ, ಒಂದು ಬಾತ್ರೂಮು 2 ಬೆಡ್ರೂಮು ಒಂದು ಹಾಲು ಅಂತ ಮಾಡಿಬಿಟ್ರೆ, ಕಿಚನ್ ರೂಮ್ ಅಂತ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಸಕ್ಕರೆ ಹೇಳೋದು ನೋಡಿದ್ರೆ ಅಲ್ಲಿ ರೂಮ್ ಮಾಡೋ ಥರ ಇಲ್ಲ, ಬೇರೆ ಯಾರಿಗೂ ಅಲ್ಲಿ ಶಿಫ್ಟ್ ಮಾಡೋ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಮನೋಜ ಹೇಳ್ತಾನೆ, ಅಪ್ಪ ಮಾಡ್ರನ್ ಆಗಿ ರೂಮ್ ಕಟ್ಟೋಣ, ನಾನು ಅದಕ್ಕೆಲ್ಲ ಪ್ಲ್ಯಾನ್ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ರೋಹಿಣಿ ಹೇಳ್ತಾಳೆ, ರೂಮ್ ಇದ್ರೂ ಪರವಾಗಿಲ್ಲ, ಹಾಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಅಟ್ಯಾಚ್ ಬಾತ್ರೂಮ್ ಆದರೂ ಇರಲಿ ಅಂತ ಹೇಳ್ತಾಳೆ ರೋಹಿಣಿ. ಆಗ ಮೀನಾ ಹೇಳ್ತಾಳೆ, ಮಾವ ಜಾಸ್ತಿ ಏನು ಆಡಂಬರ ಬೇಡ, ನಾರ್ಮಲ್ ಆಗಿ ಒಂದು ಸಿಂಪಲ್ ಆಗಿ ಒಂದು ರೂಮ್ ಸಾಕು ಅಂತ ಮೀನಾ ಹೇಳ್ತಾಳೆ. ಶ್ರುತಿ ಹೇಳ್ತಾಳೆ, ಮಾವ ಇಲ್ಲ ಅಂದರೆ ಒಂದು ಫ್ಲೋರ್ ಆದರೂ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ರವಿ ಹೇಳ್ತಾನೆ, ಏನು ಹೇಳ್ತಿದ್ಯಾ ಶ್ರುತಿ, ಅದನ್ನೆಲ್ಲ ಕಟ್ಟಬೇಕು ಅಂದರೆ ಲೇಟ್ ಆಗುತ್ತೆ, ಬೇಡ ಸಿಂಪಲಾಗಿ ಒಂದು ರೂಮ್ ಇದ್ರೆ ಸಾಕು ಅಂತ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ಏನು ಹೇಳ್ತಿದ್ದೀಯ ರವಿ, ಈಗ ಕಟ್ತೀವಿ, ಕಟ್ಟಿದ್ರೆ ಏನಾಯಿತು, ಇದಕ್ಕೆಲ್ಲ ನಮ್ಮ ಅಮ್ಮ ಅವ್ರು ಹೆಲ್ಪ್ ಮಾಡ್ತಾರೆ, ನಮ್ಮ ತಂದೆಯವ್ರು ಹೆಲ್ಪ್ ಮಾಡ್ತಾರೆ ಗೊತ್ತಾ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಅವ್ರೇನು ಮನೆ ಕಟ್ಟೋ ಮೇಸ್ರಿನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ರವಿ ಹೇಳ್ತಾನೆ, ಸುಮ್ಮನಿರೋ ಸೂರ್ಯ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಮತ್ತೆ ನಮ್ಮ ರೂಮ್ ಕಟ್ಟೋಕ್ಕೆ ಅವರಪ್ಪ ಅಮ್ಮ ಯಾಕೆ ಬರಬೇಕು, ಅವರಪ್ಪ ಅಮ್ಮ ಮೇಸ್ರಿನ ಅಂತ ಕೇಳಿದೆ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾನೆ ಸೂರ್ಯ. ಶಾಂತಿಗೆ ಕೋಪ ಬಂದು, ಇದು ನನ್ನ ಮನೆ, ಶ್ರುತಿ ಹೇಳೋದ್ರಲ್ಲಿ ತಪ್ಪೇನಿದೆ, ಅವರಪ್ಪ ಅಮ್ಮ ಬಂದು ನಮ್ಮ ಮನೆ ಕಟ್ಟೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ. ಲಕ್ಕಿ ಹೇಳ್ತಾರೆ, ಅಲ್ಲ ಕಣೆ, ನೀನು ಈ ಥರ ಕೊಬ್ಬಾಡ್ತಿ ಅಂತಾನೆ ರಂಗನಾಥ್ ಹೆಸರನ್ನ ಅದರಲ್ಲಿ ಹಾಕಿರೋದು, ನಿಮ್ಮಪ್ಪ ನೀನು ಮದುವೆ ಆಗುವಾಗಲೇ ರಂಗನಾಥ್ ಹೆಸರು ಯಾಕೆ ಬರ್ಸಿದ್ರು, ಈ ಥರ ನೀನು ಕೊಬ್ಬಾಡ್ತಿ ಅಂತಾನೆ ಹೇಳಿ ಬರ್ಸಿರೋದು ಅಂತ ಲಕ್ಕಿ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ಈ ಪೌಡ್ರಮ್ಮ ನೋಡಿದ್ರೆ ಮಾಡ್ರನ್ ಆಗಿ ಒಂದು ರೂಮ್ ಇರಲಿ, ಅದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಲಿ, ಹಾಲ್ ಇರಲಿ, ಅದು ಇದು ಅಂತಾರೆ. ಈ ಸೋನ್ ಪಾಪಡಿ ನೋಡಿದ್ರೆ ಈ ಫ್ಲೋರೇ ಕಟ್ಟೋಣ ಅಂತಾರೆ. ಅಪ್ಪ ಹೀಗೆ ಬಿಟ್ಟರೆ ಈ ಮನೆನ ಒಂದು ಮಾರ್ಕೆಟ್ ಮಾಡಿ ಬಿಸಾಕ್ಬಿಡ್ತಾರಪ್ಪ ಅಂತ ಹೇಳ್ತಾನೆ ಸೂರ್ಯ. ಶ್ರುತಿ ಹೇಳ್ತಾಳೆ, ಮಾವ ನಮ್ಮ ಅಪ್ಪ ಹೆಲ್ಪ್ ಮಾಡ್ತಾರೆ ಅಂದೆ, ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಶ್ರುತಿ. ರಂಗನಾಥ್ ಅವ್ರು ಹೇಳ್ತಾರೆ, ನೋಡಮ್ಮ ನಿಮ್ಮ ತಂದೆಯವರು ಇಲ್ಲಿ ಬಂದು ರೂಮ್ ಕಟ್ಸೋದೆಲ್ಲ ಚೆನ್ನಾಗಿರಲ್ಲ, ಏನೋ ನಿನಗೇನಾದರೂ ಹೆಲ್ಪ್ ಮಾಡಿದ್ರೆ ಅದು ಓಕೆ, ಆದರೆ ನಮ್ಮ ಮನೆಗೆ ಅವ್ರು ಮಾಡ್ತೀನಿ ಅಂದರೆ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾರೆ ರಂಗನಾಥ್ ಅವರು. ಮನೋಜ್ ಕೇಳ್ತಾನೆ, ಅಪ್ಪ ರೂಮ್ ಕಟ್ಟೋದು ಸರಿ ಅಪ್ಪ, ಅದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ ಅಂದಾಗ ಸೂರ್ಯ ಹೇಳ್ತಾನೆ, ನಿನಗೆ ಈಗಲೇ ಭಯ ಆಗಿದೆಯಾ, ಇಲ್ಲಿ ನನ್ನ ಹತ್ರ ಇಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಎಲ್ಲ ಬೇಡಪ್ಪ, ನಾನು ಲೋನ್ ತೆಗಿತೀನಿ, ಲೋನ್ ತೆಗೆದ್ಬಿಟ್ಟು ನಾನು ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾನೆ. ಅಪ್ಪ ಬೇಡಪ್ಪ, ಮನೆ ಮೇಲೆ ಮೊದಲೇ ಸಾಲ ಇದೆ, ನೀನು ನೋಡಿದ್ರೆ ಮನೆಗೆಲ್ಲ ನೀನೇ ಕೊಡ್ತಾ ಇದೆಯಾ, ಸುಮ್ಮನೆ ಏನಕ್ಕಪ್ಪ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಇಲ್ಲ ಬಿಡಪ್ಪ ನಾನೇ ಕಟ್ಟಿಸ್ತೀನಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ರೂಮ್ ಬೇಡಪ್ಪ, ನಾವೀಗ ಹೇಗಿದ್ದೀವಿ ಹಾಗೆ ಇರ್ತೀವಿ, ಸುಮ್ಮನೆ ಬೇಡ, ಈಗ ಈ ಪೆಂಗನ ಹತ್ರ 27 ಲಕ್ಷ ಕೊಡಬೇಕಲ್ವಾ, ಕೊಡೋಕ್ಕೆ ಹೇಳು, ನಾನು ರೂಮ್ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಮೀನಾ ಹೇಳ್ತಾಳೆ, ಮಾವ ಪೆನ್ಷನ್ ದುಡ್ಡು ಎಲ್ಲ ಹಾಳು ಮಾಡಬೇಡಿ ಮಾವ, ಈಗ ರೂಮ್ಗೋಸ್ಕರ ನಿಮ್ಮ ಪೆನ್ಷನ್ ದುಡ್ಡು ಹಾಳು ಮಾಡಬೇಡಿ, ಇಷ್ಟು ದಿನ ನಾವು ಹೇಗಿದ್ವೋ ಹಾಗೆ ಇರ್ತೀವಿ, ಸುಮ್ಮನೆ ಯಾಕೆ ಎಲ್ಲ ದುಡ್ಡನ್ನ ವೇಸ್ಟ್ ಮಾಡ್ತೀರಾ, ನಮಗೆ ರೂಮ್ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಈ ಥರ ಒಳ್ಳೊಳ್ಳೆ ಥರ ನಟಿಸ್ಕೊಂಡೆ, ಈ ಥರ ನಾಟಕ ಆಡ್ಕೊಂಡೆ ಈ ಮನೆಗೆ ಒಂದು ಸೊಸೆ ಆಗ್ಬಿಟ್ಟು ಬಂದುಬಿಟ್ಲು ಅಂತ ಹೇಳ್ಬಿಟ್ಟು ಶಾಂತಿ ಮೀನಂಗೆ ಹೇಳ್ತಾ ಇರ್ತಾಳೆ.
ಶಾಂತಿ ಆ ಥರ ಹೇಳಿದ ತಕ್ಷಣ ಲಕ್ಕಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೆ ಸಾಕು ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾ ಇರೋದು ಸರಿ ರಂಗ, ಅವರು ಹೇಳ್ತಾ ಇರೋದು ಸರಿನೇ ಅಂತ ಹೇಳಿದಾಗ ಆಗ ರಂಗನಾಥ್ ಅವರು ಏನಮ್ಮ ನೀನು ಈ ಥರನೇ ಮಾತಾಡ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಲಕ್ಕಿ ಹೇಳ್ತಾರೆ 3 ಜನ ಸಂಪಾದನೆ ಮಾಡ್ತಾರಲ್ವಾ, ಅವಾಗ ಸೇರಿಸಿ ಎಲ್ಲರಿಗೂ ಒಂದು ರೂಮ್ ಕಟ್ಟಿದರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಲಕ್ಕಿ. ರಂಗನಾಥ್ ಅವರು ಹೇಳ್ತಾರೆ ಅಲ್ಲಿವರೆಗೂ ಅವ್ರು ಎಲ್ಲಿ ಮಲ್ಕೊಳ್ಬೇಕಮ್ಮ, ಇನ್ನೂ ಹಾಲಲ್ಲೇ ಮಲ್ಕೋಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ರಂಗನಾಥ್. ಲಕ್ಕಿ ಹೇಳ್ತಾರೆ 3 ರೂಮ್ ಇದೆ, ಅದರಲ್ಲಿ ರಂಗ ಶಾಂತಿ ಇದ್ದೇ ಇರ್ತಾರೆ, ಇರಲಿ. ಇನ್ನು 2 ರೂಮ್ ಇದೆಯಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ 3 ಜನ ಅಂತ ಹೇಳ್ತಾರೆ. ರವಿ ಹೇಳ್ತಾರೆ ಹಾಗಂದ್ರೆ ಅಜ್ಜಿ ನೀವು ಹೇಳ್ತಾ ಇರೋ ರೊಟೇಷನಾ ಅಂತ ಹೇಳ್ತಾರೆ. ಹೌದು ಕಣೋ ರವಿ, ಈಗ ಮನೋಜ್ ಮತ್ತು ರೋಹಿಣಿ 1 ವಾರ ಆಚೆ ಮಲ್ಕೊಂಡ್ರೆ ರೋಹಿಣಿ ಸೂರ್ಯ ಮತ್ತು ಮೀನಾ 1 ವಾರ ಒಳಗಡೆ ಮಲ್ಕೊಳ್ಳಿ. ಇನ್ನೊಂದು ದಿನ ರವಿ ಮತ್ತು ಶ್ರುತಿ ಆಚೆ ಮಲ್ಕೊಂಡ್ರೆ ಮೀನಾ ಸೂರ್ಯ ಇಬ್ಬರು ಕೂಡ ಒಳಗಡೆ ಮಲ್ಕೊಳ್ಳಿ. ಒಂದೊಂದು ವಾರ ಈ ಥರ ಮಾಡ್ಕೊಂಡು ಹೋಗಿ ಅಂತ ವಾರ ಈ ಥರ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಸರಿಯಾಗುತ್ತೆ, ಯಾರಿಗೂ ಕೂಡ ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು ಲಕ್ಕಿ ಹೇಳ್ತಾರೆ. ಮನೋಜ್ ಹೇಳ್ತಾನೆ ಅಜ್ಜಿ ನೀವು ಈ ಥರ ಏನು ಕೇಳಿದ್ರಿ, ಅವನು ಸೂರ್ಯನ ಹೇಳ್ತಿದ್ದಾನಲ್ವಾ ನಾವು ಹಾಲಲ್ಲೇ ಮಲ್ಕೋತೀವಂತ, ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ. ಸೂರ್ಯ ಹೇಳ್ತಾನೆ ಯಾರು ಹೇಳಿದ್ದು ಆಚೆ ಹೋಗಿ ಮಲ್ಕೋತೀವಂತ, ಈಗ ಹೋಗಿ ನಾನು ಆಚೆ ಮಲ್ಕೊಳ್ಳಲ್ಲ. ಲಕ್ಕಿ ಎಂಥ ಐಡಿಯಾ ಕೊಟ್ಟೆ ಲಕ್ಕಿ, ಸೂಪರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಶಾಂತಿ ಹೇಳ್ತಾಳೆ ಅತ್ತೆ ಏನತ್ತೆ ನೀವು ಈ ಥರ ಹೇಳ್ಬಿಟ್ರಿ, ಶ್ರುತಿಗೂ ರೋಹಿಣಿಗೂ ಆಚೆ ಮಲಗಿ ಅಭ್ಯಾಸ ಇಲ್ಲ, ಅವ್ರವ್ರ ಮನೆಯಲ್ಲಿ ಬೆಡ್ಡು ಕಾಟು ಅಂತ ಹೇಳ್ಬಿಟ್ಟು ಮಲಗಿದವರು, ಆಚೆ ಹೇಗೆ ಅತ್ತೆ ಮಲ್ಕೋತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ. ಲಕ್ಕಿ ಹೇಳ್ತಾಳೆ ನೋಡು ಶಾಂತಿ, ಅವ್ರ ಮನೆಯಲ್ಲಿ ಹೇಗಾದರೂ ಇರಲಿ, ಆದರೆ ಗಂಡನ ಮನೆಯಲ್ಲಿ ಎಲ್ಲದು ಸುಖನೂ ದುಃಖನೂ ಎಲ್ಲದೂ ಕೂಡ ಸರಿಸಮಾಗಿ ಹಂಚ್ಕೊಂಡು ಹೋಗ್ಬೇಕು, ಹಂಗಂತಂದರೆ ಜೀವನ ಚೆನ್ನಾಗಿರುತ್ತೆ. ಯಾಕೆ ಮೀನಾ ಎಲ್ಲದೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ವಾ, ಅದೇ ಥರ ಅವರಿಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಲಕ್ಕಿ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ ಅಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ, ಏನು ಶಾಂತಿ ಚೆನ್ನಾಗಿ ಸರಿಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ ಹೇಳ್ತಾನೆ ಲಕ್ಕಿ ಏನು ಸೂಪರಾಗಿ ಜಡ್ಜ್ಮೆಂಟ್ ಕೊಟ್ಟೆ ಲಕ್ಕಿ, ಯಾವ್ದಾರ ಕೋರ್ಟಲ್ಲಿ ಜಡ್ಜ್ ಆದರೆ ಇನ್ನೂ ಚೆನ್ನಾಗಿರ್ತಿತ್ತು, ಅಷ್ಟು ಕರೆಕ್ಟಾಗಿ ನೀನು ಜಡ್ಜ್ಮೆಂಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಲಕ್ಕಿ ಹೇಳ್ತಾರೆ ಈಗ ಮೊದಲನೇ ವಾರ ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ಮೀನಂಗೆ ರೂಮ್ ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ರವಿ ನಿನಗೆ ಓಕೆನಾ ಅಂತ ಕೇಳ್ತಾರೆ. ಆಗ ಅಜ್ಜಿ ಸೂಪರ್ ಅಜ್ಜಿ ನಮಗೂ ಓಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರವಿ ಶ್ರುತಿ. ಇನ್ನೊಂದು ಕಡೆ ಮೀನಾ ಅಡುಗೆ ರೂಮಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಲಕ್ಕಿ ಹೋಗ್ಬಿಟ್ಟು ಮೀನಾ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಕೆಲಸ ಮಾಡ್ತಿದ್ದೀನಿ ಅಜ್ಜಿ, ಏನಾದರೂ ಬೇಕಾ ನಿಮಗೆ ಅಂತ ಕೇಳ್ತಾಳೆ. ಅಲ್ಲ ಕಣೆ ಈ ಥರ ಎಲ್ಲ ನೀನೇ ಕೆಲಸ ಮಾಡ್ತಾಯಿದ್ರೆ ಇನ್ನೇನು ಮತ್ತು ಎಲ್ಲರ ಹತ್ರನೂ ಮಾತಾಡ್ತಾಳೆ, ಮತ್ತು ನೀನು ಅವ್ರಿಗೆ ಕೆಲಸ ಹೇಳಬೇಕು ತಾನೆ ಅಂದಾಗ ಇನ್ನೇನು ಮಾಡೋದು ಅಜ್ಜಿ ನನಗೆಲ್ಲ ಅಭ್ಯಾಸ ಇದೆ, ನಿಮಗೇನಾದರೂ ಬೇಕಂದ್ರೆ ಹೇಳಿ ಮಾಡ್ಕೊಡ್ತೀನಿ ಅಂದಾಗ ಅಲ್ಲ ಕಣೆ ನೀನು ಅವಳಿಗೆ ಅವಾಜ್ ಹಾಕಬೇಕು, ನೀನು ನೋಡಿದ್ರೆ ಈ ಥರ ಮಾಡ್ತಾ ಕೂತ್ರೆ ಹೇಗೆ, ಅದಕ್ಕೆ ನಿನಗೆ ಈ ಥರ ಎಲ್ಲ ನೋಡೋದು ಅವರು ಅಂತ ಹೇಳ್ತಾಳೆ ಲಕ್ಕಿ. ಮೀನಾ ಹೇಳ್ತಾಳೆ ಅಜ್ಜಿ ನಾನು ವಸ್ತ್ರಲ್ಲಿ ಬಂದಾಗ ನನಗೆ ಅವ್ರು ಮಾತಾಡೋ ಮಾತುಗಳು ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾ ಇತ್ತು, ಆದರೆ ಈಗ ಅದೆಲ್ಲ ನನಗೆ ಕಾಮನ್ ಆಗಿಬಿಟ್ಟಿದೆ, ಈಗ ಏನೇ ಮಾತಾಡಿದ್ರು ಅವ್ರು ಏನೇ ಮಾತಾಡಿದ್ರು ಕೂಡ ನನಗೆ ಬೇಜಾರಾಗಲ್ಲ, ನನಗೆ ಅದು ಏನಂತ ಅಂದರೆ ಕಾಮನ್ ಅನಿಸ್ಬಿಟ್ಟಿದೆ, ಮಾತಾಡಿದ್ರು ಕೂಡ ಮಾತಾಡ್ಕೊಳ್ಳಿ ಬಿಡು, ಅವರೇ ಸುಸ್ತಾಗಿ ಅವರೇ ಸುಮ್ಮನಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಲಕ್ಕಿ ಹೇಳ್ತಾರೆ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ನಿಜ, ಆದರೆ ಇಷ್ಟೊಂದು ಅವರು ಆ ಥರ ತಪ್ಪಾಗಿ ನಡ್ಕೊಂಡಾಗ ಅದು ನಾವು ತಿದ್ದೋದು ನಮ್ಮದು ಕರ್ತವ್ಯ ಅಂತ ಹೇಳ್ತಾಳೆ ಲಕ್ಕಿ. ಮೀನಾ ಹೇಳ್ತಾಳೆ ಸರಿ ಅಜ್ಜಿ ಆಯಿತು, ಅದು ಎಲ್ಲ ಹೋಗಲಿ, ನೀವು ರೂಮ್ ವಿಷಯದಲ್ಲಿ ಯಾಕೆ ಅಜ್ಜಿ ಆ ಥರ ಹೇಳಿದ್ರಿ, ನಮಗೇನು ರೂಮ್ ಬೇಕಾಗಿಲ್ಲ, ನಾವು ಆಚೆನೇ ಮಲ್ಕೋತಾ ಇದ್ವಿ, ಅವರು ಪಾಪ ಅವರು ಎಲ್ಲ ಶ್ರೀಮಂತರ ಮನೆ ಮಕ್ಕಳು, ಅವರು ಬೆಡ್ಡು ಅದು ಇದು ಅಂತ ಹೇಳಿ ಮಲಗಿದವರು, ಇವರು ಆಚೆ ಚಾಪೆಯಲ್ಲಿ ಮಲಗಿ ಅಭ್ಯಾಸ ಇಲ್ಲ ಅವರಿಗೆ ಅಂತ ಹೇಳ್ತಾಳೆ ಮೀನಾ. ಲಕ್ಕಿ ಹೇಳ್ತಾರೆ ಎಷ್ಟು ದಿನ ಅಂತ ಮಲ್ಕೋತೀವಿ ಆಚೆ ಅಂತ ಹೇಳಿದಾಗ ಆಗ ಮೀನಾ ಹೇಳ್ತಾಳೆ ರೂಮ್ ಕಟ್ಟೋರ್ಗೂ ಆಚೆನೇ ಮಲ್ಕೋತೀವಿ ಬಿಡಿಯತ್ತಿ ಅಜ್ಜಿ ಅಂದಾಗ, ಹಂಗಂದ್ರೆ ನೀನು ಹಾಲಲ್ಲಿ ಸೂರ್ಯ ಮಾಡಿ ಮೇಲ ಯಾಕೆ ಹೊರಗಡೆ ದೂರ ಮಲ್ಕೊಳ್ತೀಯ ನೀನು, ಹಂಗಂದ್ರೆ ನೀನು ಕುಂತಿದ್ದೇವಿನ ಮೇಲಿಂದ ಪ್ರತ್ಯಕ್ಷ ಆಗಿ ಮಗು ಬರೋಕ್ಕೆ ಅಂತ ಲಕ್ಕಿ ಹೇಳ್ತಾಳೆ. ಆಗ ಮೀನಾ ನಾಚ್ಕೊಂಡು ಹೋಗಿ ಅಜ್ಜಿ ಅಂತ ಹೇಳ್ಬಿಟ್ಟು ನಾಚ್ಕೋತಾಳೆ. ಲಕ್ಕಿ ಹೇಳ್ತಾರೆ ನಾನು ಮಗುಗೋಸ್ಕರ ಒಂದೇ ಹೇಳ್ತಾ ಇಲ್ಲ, ಯಾವಾಗಲೂ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕಂದ್ರೆ ಒಂದೇ ರೂಮಲ್ಲಿ ಇರಬೇಕು ಅಂತ ಹೇಳಿ ಲಕ್ಕಿ ಹೇಳ್ತಾರೆ. ಆಗ ಮೀನಾ ಸರಿ ಅಜ್ಜಿ ಅಂತ ಹೇಳ್ಬಿಟ್ಟು ಒಂಥರ ನಾಚ್ಕೊಂಡಿರ್ತಾಳೆ. ಲಕ್ಕಿ ಹೇಳ್ತಾರೆ ನೋಡು ಇನ್ಮೇಲೆ ನೀನು ಸ್ಟ್ರಾಂಗ್ ಆಗಿರಬೇಕು, ನೀನೇನಾದರೂ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ರೆ ಸರಿಯಾಗಲ್ಲ, ಆ ಇಬ್ಬರು ಸೊಸೆಂದ್ರು ಇದ್ದಾರಲ್ಲ ಅವರಿಗೆಲ್ಲ ನೀನೇ ಮಾತಾಡಬೇಕು ಅಂತ ಹೇಳಿದಾಗ ಶ್ರುತಿ ಎಲ್ಲ ಆ ಥರ ಇಲ್ಲ, ಅವಳು ನನ್ನ ತಂಗಿ ಇದ್ದಂಗೆ ಅಂದಾಗ ಹಾಗಿದ್ರೆ ರೋಹಿಣಿ ಅದು ಗೊತ್ತಿಲ್ಲ ಅಜ್ಜಿ, ಅವರು ಬಂದಾಗಿಂದ ನನಗೆ ಅವ್ರ ಬಗ್ಗೆ ಅರ್ಥನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ. ಲಕ್ಕಿ ಹೇಳ್ತಾರೆ ಅದೇನೇ ಆಗಿರಲಿ ನಿನ್ನ ಸ್ವಾಭಿಮಾನನ ನೀನು ಬಿಟ್ಕೊಡ್ಬೇಡ, ಎಲ್ಲರ ಮಾತು ಕೂಡ ನೀನು ಕೇಳಬೇಡ, ಕೇಳೋದ್ರಿಂದ ನಿನ್ನ ಸ್ವಾಭಿಮಾನಕ್ಕೆ ಕೂತು ಬರುತ್ತೆ ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನಾ ತಲೆ ಅಲ್ಲಾಡಿಸಿ ಹ್ಞೂ ಅಜ್ಜಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.